ನಿಮ್ಮನೇಲಿ ಏನಾದರೂ ಹಲಸಿನಕಾಯಿ ಇದೆಯಾ? ಅಥವಾ ನೀವು ಯಾವಾಗಲಾದರೂ ಮನೆಗೆ ಹಲಸಿನಕಾಯಿ ತಂದಾಗ, ಈ ಹಲಸಿನಕಾಯಿ ಕಬಾಬ್‌ನ ನೀವು ಟ್ರೈ ಮಾಡಲೇಬೇಕು. ಇದು ಅಷ್ಟು ಚೆನ್ನಾಗಿರುತ್ತೆ. ಸೊ, ಇದು ನಮ್ಮತ್ತೆ ನನಗೆ ಇದನ್ನ ಮಾಡಿಕೊಟ್ಟಿದ್ದು. ನನಗಂತೂ ತುಂಬ ಇಷ್ಟ ಆಯಿತು. ಸೊ, ನೀವು ಇದನ್ನು ಟ್ರೈ ಮಾಡಿ. ಸೊ, ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ, ಹಲಸಿನಕಾಯಿನ ಫಸ್ಟ್ ನೀವು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು, ಸ್ವಲ್ಪ ಉಪ್ಪು, ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಂದರೆ ಒಂದು 70% ಬೆಂದರೆ ಸಾಕು. ನಂತರ ಒಂದು ಮಿಕ್ಸಿ ಜಾರ್‌ಗೆ ಸೋಂಪು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ತರ್ತರಿಯಾಗಿ ರುಬ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ. ತರ್ತರಿಯಾಗಿ ರುಬ್ಕೊಂಡ್ರೆ ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಮಿಕ್ಸಿಂಗಿಗೆ ಸ್ವಲ್ಪ ಉಪ್ಪು, ಅರಿಶಿನ, ಕಡಲೆ ಹಿಟ್ಟು ಮತ್ತು ಕಾರ್ನ್‌ಫ್ಲೋರು, ಅಕ್ಕಿ ಹಿಟ್ಟು, ಖಾರದ ಪುಡಿ ಮತ್ತು ಕರಿಬೇವು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಆದಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಿರ್ತೀರಲ್ಲ ಹಲಸಿನಕಾಯಿ ಮತ್ತು ಪೇಸ್ಟು ಇಷ್ಟನ್ನು ಚೆನ್ನಾಗಿ ಕಲಸಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ. ಹಲಸಿನಕಾಯಿ ಬೇಯಿಸಿರ್ತಾರಲ್ಲ ಅದರಲ್ಲಿರುವಂಥ ನೀರಿನಂಶನೇ ಸಾಕು ಇದು ಕಲಸಿಡೋದಕ್ಕೆ. ಇದನ್ನು ಕಲಸಾದ್ಮೇಲೆ 1 ಅವರ್ ಅಥವಾ 2 ಅವರ್ಸ್ ಮ್ಯಾಕ್ಸಿಮಮ್ ನೀವು ಒಂದು 2-3 ಅವರ್ಸ್ ಇಟ್ಟರೂ ನಡೆಯುತ್ತೆ. ಸೊ, ಚೆನ್ನಾಗಿ ಮ್ಯಾರಿನೇಟ್ ಆದಷ್ಟು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಮ್ಯಾರಿನೇಟ್ ಆದ ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕಾಯಿಸಿದ ಮೇಲೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಸೊ, ನೀವು ಗೋಲ್ಡನ್ ಬ್ರೌನ್ ಆಗೋವರೆಗೂ ಒಂದು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನ ಫ್ರೈ ಮಾಡಿ. ಸೀರಿಯಸ್ಲಿ ನೀವು ನಂಬಲ್ಲ, ಇದು ಅಷ್ಟು ಚೆನ್ನಾಗಿರುತ್ತೆ. ನೀವು ಮತ್ತೆ ಮತ್ತೆ ಇದನ್ನು ಮಾಡ್ಕೊಂಡು ತಿಂತೀರ. ಸೊ, ನನಗೆ ಇದನ್ನು ನಾನು ಫಸ್ಟು ಹಲಸಿನಕಾಯಲ್ಲಿ ಕಬಾಬ್ ಎಲ್ಲ ಮಾಡ್ತಾರೆ, ಬೇಳೆ ಸಾರು ತಿಂದಿರೋದೆಲ್ಲ ಉಂಟು. ಬಟ್ ಕಬಾಬ್ ಎಲ್ಲ ಮಾಡೋದು ಚೆನ್ನಾಗಿರುತ್ತಾ ಹಾಗೆ ಹೀಗೆ ಅಂತ ನನಗೊಂದು ಥಾಟ್ ಇತ್ತು. ಬಟ್ ಸೀರಿಯಸ್ಲಿ ಆ ಥರ ಏನೂ ಇಲ್ಲ, ತುಂಬ ಚೆನ್ನಾಗಿತ್ತು. ಆದಷ್ಟು ನಾನು ರೆಕಮೆಂಡ್ ಮಾಡೋದು ಫ್ರೆಶ್ ಆಗಿದ್ದಾಗಲೇ ಇದನ್ನು ಮಾಡ್ಕೊಂಡು ತಿಂದರೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ವಾರ ಬಿಟ್ಟು ನೀವು ಮಾಡ್ಕೊಂಡ್ರೆ ಸ್ವಲ್ಪ ಬಲ್ತೋದಂಗೆ ಅನಿಸುತ್ತೆ. ಆವಾಗ ನಿಮಗೆ ಬೇರೆ ಥರನೇ ಟೇಸ್ಟ್ ಬರುತ್ತೆ. ಸೊ, ಬೆಟರ್ ನೀವು ಫ್ರೆಶ್ ಆಗಿದ್ದಾಗಲೇ ಇದನ್ನು ಮಾಡ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ, ನಾನು ಟೇಸ್ಟ್ ಮಾಡಿ ನೋಡಾಯಿತು. ಸೊ, ನನ್ನ ಮಕ್ಳಿಗೂ ಕೊಟ್ಟೆ. ಅವ್ರಿಗೆ ಇಷ್ಟ ಆಗುತ್ತಾ ನೋಡೋಣ ತಿಂತಾರೋ ಇಲ್ವೋ ಅಂತ ಅವ್ರಿಗೂ ಕೊಟ್ಟೆ. ಅವ್ರಿಗೂ ತುಂಬ ಇಷ್ಟ ಆಯಿತು, ಎಂಜಾಯ್ ಮಾಡಿದ್ರು. ನೀವು ಇದನ್ನ ಟ್ರೈ ಮಾಡಿ.